ಡ್ಯಾಮ್ ವಿಚಾರದಲ್ಲಿ ಗೇಟ್ ಏನಿತ್ತು ಚೈನ್ ಕಟ್ ಆಗಿದೆ. ಅದು ಬಹಳಷ್ಟು ನೀರು ಆಚೆ ಹೋಗ್ತಾ ಇದೆ ಒಂದು. ಅದರಿಂದ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನದಲ್ಲಿ ಎದುರಾಗುತ್ತೆ. ಯಾಕಂದ್ರೆ 3 ರಾಜ್ಯಕ್ಕೆ ಸೇರಿದಂತ ನೀರು ಅನ್ನೋದು. ಮಳೆಗಾಲ ಈಗಲೇ ಈ ರೀತಿ ಕಟ್ಟಾಗಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂತ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದ್ ಕಡೆ ಹೂಳು ತುಂಬಿರುವಂತಹದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನ ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ, ಅದನ್ನ ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಕೆಲಸವನ್ನ ಮಾಡಬೇಕು. ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯನ್ನ, ಲಕ್ಷಾಂತರ ಜನರ ಒಂದು ಸುರಕ್ಷತೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೋಬೇಕೆಂದು ಆಗ್ರಹವನ್ನು ನಾನು. ಸಾಕಷ್ಟು ನೀರು ಹರಿತಾ ಇದೆ. ಕಂಪ್ನಿ ಭಾಗ, ಸುತ್ತಮುತ್ತ ಭಾಗ ಎಲ್ಲ ತುಂಬಿಕೊಂಡು ಹೋಗಿದೆ ಸರ್. ಸೇತುವೆ ಎಲ್ಲ ಜಲಾವೃತ ಆಗಿದೆ. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂತ. ಅಲ್ಲಿ ಡ್ಯಾಮ್ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವ್ರು ಇರ್ತಾರೆ. ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತದೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು 3 ತಿಂಗಳಿಂದನೇ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಇವ್ರಿಗೆ ಕೆಲಸ ಕಾಮಗಾರಿಗಳನ್ನು ಮಾಡಬೇಕು. ಅದು ಮಾಡದಿರೋದು ಕಾರಣ ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇನ್ಕ್ವೈರಿ ಆಗ್ಬೇಕು. ಅದರಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ. ಅದೇ ಹೇಳ್ತಾರೆ. ಅದನ್ನ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ, ಆ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ರೆ ಹಿಂಗೆಲ್ಲ ಆಗ್ತದೆ. ಮಾಡಿದ್ರೆ ಸರಿಯಾಗಿ. ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ಗೇಟ್ ಏನಿತ್ತು ಚೈನ್ ಕಟ್ ಆಗಿದೆ. ಅದು ಬಹಳಷ್ಟು ನೀರು ಆಚೆ ಹೋಗ್ತಾ ಇದೆ ಒಂದು. ಅದರಿಂದ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನದಲ್ಲಿ ಎದುರಾಗುತ್ತೆ. ಯಾಕಂದ್ರೆ 3 ರಾಜ್ಯಕ್ಕೆ ಸೇರಿದಂತ ನೀರು ಅನ್ನೋದು. ಮಳೆಗಾಲ ಈಗಲೇ ಈ ರೀತಿ ಕಟ್ಟಾಗಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂತ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದ್ ಕಡೆ ಹೂಳು ತುಂಬಿರುವಂತಹದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನ ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು
ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ, ಅದನ್ನ ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಕೆಲಸವನ್ನು ಮಾಡಬೇಕು. ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯನ್ನ, ಲಕ್ಷಾಂತರ ಜನರ ಒಂದು ಸುರಕ್ಷತೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೋಬೇಕೆಂದು ಆಗ್ರಹವನ್ನು ಮಾಡಿದೆ. ಡ್ಯಾಮಿಂದ ಸಾಕಷ್ಟು ನೀರು ಹರಿತಾ ಇದೆ. ಕಂಪ್ನಿ ಭಾಗ, ಸುತ್ತಮುತ್ತ ಭಾಗ ಎಲ್ಲ ತುಂಬಿಕೊಂಡು ಹೋಗಿದೆ ಸರ್. ಸೇತುವೆ ಎಲ್ಲ ಜಲಾವೃತ ಆಗಿದೆ. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂತ. ಅಲ್ಲಿ ಡ್ಯಾಮ್ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವ್ರು ಇರ್ತಾರೆ, ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತದೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು 3 ತಿಂಗಳಿಂದನೇ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಇವ್ರು ಕೆಲಸ ಕಾಮಗಾರಿಗಳನ್ನು ಮಾಡಬೇಕು. ಅದು ಮಾಡದಿರೋದು ಕಾರಣ ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇಂಕ್ವೈರಿ ಆಗ್ಬೇಕು. ಅದರಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ. ಅದೇ ಹೇಳ್ತಾರೆ. ಅದನ್ನ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ, ಆ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ರೆ ಹಿಂಗೆಲ್ಲ ಆಗ್ತದೆ. ಮಾಡಿದ್ರೆ ಸರಿಯಾಗಿ. ತುಂಗಭದ್ರಾ ಡ್ಯಾಮ್ ಗೇಟ್ ಏನಿತ್ತು ಚೈನ್ ಕಟ್ ಆಗಿದೆ. ಬಹಳಷ್ಟು ನೀರು ಆಚೆ ಹೋಗ್ತಾ ಇದೆ. ಅದರಿಂದ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನದಲ್ಲಿ ಎದುರಾಗುತ್ತೆ. ಯಾಕಂದ್ರೆ 3 ರಾಜ್ಯಕ್ಕೆ ಸೇರಿದಂತ ನೀರು ಅನ್ನೋದು. ಮಳೆಗಾಲ ಈಗಲೇ ಈ ರೀತಿ ಕಟ್ಟಾಗಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂತ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದ್ ಕಡೆ ಹೂಳು ತುಂಬಿರುವಂತಹದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನ ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ, ಅದನ್ನ ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಕೆಲಸವನ್ನು ಮಾಡಬೇಕು. ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯನ್ನ, ಲಕ್ಷಾಂತರ ಜನರ ಒಂದು ಸುರಕ್ಷತೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೋಬೇಕೆಂದು ಆಗ್ರಹವನ್ನು ಮಾಡಿದೆ. ಡ್ಯಾಮಿಂದ ಸಾಕಷ್ಟು ನೀರು ಹರಿತಾ ಇದೆ. ಕಂಪ್ನಿ ಭಾಗ, ಸುತ್ತಮುತ್ತ ಭಾಗ ಎಲ್ಲ ತುಂಬಿಕೊಂಡು ಹೋಗಿದೆ ಸರ್. ಸೇತುವೆ ಎಲ್ಲ ಜಲಾವೃತ ಆಗಿದೆ. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂತ. ಅಲ್ಲಿ ಡ್ಯಾಮ್ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವ್ರು ಇರ್ತಾರೆ, ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತದೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು 3 ತಿಂಗಳಿಂದನೇ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಇವ್ರು ಕೆಲಸ ಕಾಮಗಾರಿಗಳನ್ನು ಮಾಡಬೇಕು. ಅದು ಮಾಡದಿರೋದು ಕಾರಣ ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇಂಕ್ವೈರಿ ಆಗ್ಬೇಕು. ಅದರಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ. ಅದೇ ಹೇಳ್ತಾರೆ. ಅದನ್ನ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ, ಆ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ರೆ ಹಿಂಗೆಲ್ಲ ಆಗ್ತದೆ. ಮಾಡಿದ್ರೆ ಸರಿಯಾಗಿ.